ಸಿಎಂ ಪುತ್ರ ಯತೀಂದ್ರ ರಿಪೀಟೆಡ್ಲಿ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳು ಸದ್ಯ ರಾಜ್ಯ ರಾಜಕಾರಣದಲ್ಲಿ ಅನೇಕ ಚರ್ಚೆಗಳು ಆಕ್ರೋಶಗಳಿಗೆ ಕಾರಣವಾಗ್ತಾ ಇದೆ. ಸದ್ಯ ರಣ ರೋಚಕ ಘಟ್ಟವನ್ನ ತಲುಪಿದೆ. ಸಿಎಂ ಕುರ್ಚಿ ಕದನ ಅನ್ನುವಂತಹ ವಾತಾವರಣ ನಿರ್ಮಾಣವಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಲಿಟರಲಿ ಕಾಂಗ್ರೆಸ್ ಎರಡು ಹೋಳಾಗಿ ಪರಿಣಮಿಸಿದೆ. ಸಿಎಂ ಬಣ ಡಿಸಿಎಂ ಬಣ ಅಂತ ಹೇಳಿ ಬೆಳಗಾವಿ ಚಳಿಗಾಲದ ಅಧಿವೇಶನದ ಬಳಿಕ ಈ ನಾಯಕರುಗಳ ಅಸಲಿ ಆಟ ಆರಂಭ ಆಗೋದಕ್ಕೆ ವೇದಿಕೆ ಸಜ್ಜಾಗಿದೆ. ಅಧಿವೇಶನದ ಬಳಿಕ ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ಈ ಕುರ್ಚಿ ಕದನದ ಚೆಂಡು ತಲುಪುವಂತ ಎಲ್ಲಾ ಲಕ್ಷಣ. ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿದ್ರು, ಬಟ್ ಸ್ಟಿಲ್ ಯಾವ ತೀರ್ಮಾನಕ್ಕೆ ಬರೋದಕ್ಕೆ ಕೂಡ ಸಾಧ್ಯ ಆಗಿಲ್ಲ. ಡಿಸೆಂಬರ್ 19ಕ್ಕೆ ಬೆಳಗಾವಿ ಅಧಿವೇಶನ ಕಂಪ್ಲೀಟ್ ಆಗುತ್ತೆ. 19ರ ಬಳಿಕ ಮತ್ತೆ ಸಿಎಂ ಕುರ್ಚಿ ಕಿತ್ತಾಟ ಮುನ್ನೆಲೆಗೆ ಬರುವಂತದ್ದು ಫಿಕ್ಸ್ ಆಗ್ತಾ ಇದೆ. ಜನವರಿ ಮೊದಲ ವಾರದಲ್ಲಿ ಸಿದ್ದು ಡಿಕೆಶಿ ಡೆಲ್ಲಿ ಯಾತ್ರೆಯನ್ನ ಮಾಡ್ಲಿಕ್ಕಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಬ್ಬರಿಗೂ ಹೈಕಮಾಂಡ್ ಬುಲಾವ್ ಕೊಡುವಂತಹ ಸಾಧ್ಯತೆ ಬಹಳ ದಟ್ಟವಾಗಿದೆ. ನೋಡಿ, ಪವರ್ ಟಿವಿಯಲ್ಲಿ ನಿಮಗೆ ಈ ರಾಜಕಾರಣದಲ್ಲಿ ಜ್ವಲಂತವಾಗಿ ಹತ್ತಿ ಉರಿತಾ ಇರುವಂತಹ ಕುರ್ಚಿ ಕದನದ ಕುರಿತಾಗಿ ಒಂದಷ್ಟು ಅನಾಲಿಸಿಸ್ ಪ್ರೆಡಿಕ್ಷನ್ ಅನ್ನ ನಾವು ಕೊಡ್ತಾ ಬರ್ತಾ ಇದ್ದೀವಿ. ನಮ್ಮ ಪ್ರೆಡಿಕ್ಷನ್ ಈಗ ನಿಜ ಆಗ್ತಾ ಇದೆ. ಹೇಗೆ ಅಂತ ಕೇಳಿದ್ರೆ, ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಯ್ತಲ್ಲ, ಅದು ಯಾಕೆ ಅನ್ನುವಂತಹ ಇನ್ಸೈಡ್ ಸ್ಟೋರಿಯನ್ನ ಪವರ್ ಟಿವಿ ನಿಮ್ಮ ಮುಂದೆ ಇಟ್ಟಿತ್ತು. ಈ ಅಧಿವೇಶನ ಬರುವಂತಹ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಆಹಾರ ಆಗಬಾರ್ದು, ಸದನ ಪೂರ್ತಿ ಇದನ್ನೇ ಇಟ್ಕೊಂಡು ನಮಗೆ ಮುಜುಗರ ಉಂಟು ಮಾಡಿಬಿಡುತ್ತೆ ವಿಪಕ್ಷ. ಸೊ ನೀವಿಬ್ಬರು ನಮ್ಮ ಮಧ್ಯೆ ಯಾವುದೇ ರೀತಿಯಾದಂಥ ಕಾಂಪಿಟೇಷನ್ ಇಲ್ಲ, ಎಲ್ಲವೂ ಸರಿಯಾಗಿದೆ, ಆಡಳಿತ ಯಂತ್ರ ಕರೆಕ್ಟ್ ಆಗಿದೆ ಅನ್ನುವಂತಹ ಒಂದು ಮೆಸೇಜ್ ಅನ್ನು ಪಾಸ್ ಮಾಡಿ ಅಂತ ಹೇಳಿ ಸಿಎಂ ಮತ್ತು ಡಿಸಿಎಂಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಒಂದು ಸಂದೇಶ ಬಂದಿತ್ತು ಅಂತ ಹೇಳಿ ನಾವು ಮಾಹಿತಿಯನ್ನ ಕೊಟ್ಟಿದ್ವಿ. ಅದರಂತೆಯೇ ಇಬ್ಬರು ನಾಯಕರು ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ನೀವು ನಮ್ಮ ಮನೆಗೆ ಬನ್ನಿ, ನಾವು ನಿಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಬಹಳ ಸೌಹಾರ್ದಯುತವಾಗಿ ಎಲ್ಲವೂ ನಮ್ಮಿಬ್ಬರ ಮಧ್ಯೆ ಇದೆ ಅಂತ ತೋರಿಸುವ ಪ್ರಯತ್ನವನ್ನ ಮಾಡಿ ಅಧಿವೇಶನಕ್ಕೆ ಹೋದ್ರು. ಅಧಿವೇಶನದಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸ್ಬೇಕು ಅಂತ ಹೇಳಿ ಇಲ್ಲಿ ಮೊದಲೇನೆ ಎಲ್ಲರಿಗೂ ಸೂಚನೆಯನ್ನು ಕೊಡಲಾಗಿತ್ತು. ಅದೇ ಕೆಲಸ ಅಲ್ಲೂ ಕಂಟಿನ್ಯೂ ಮಾಡಿದ್ರು. ಬಟ್ ಈ ಬೂದಿ ಮುಚ್ಚಿದಂತಹ ಕೆಂಡದ ಪರಿಸ್ಥಿತಿಗೆ ಯಾರು ಮತ್ತೆ ಗಾಳಿ ಹಾಕ್ತಾ ಇರೋದು? ಅದು ಖುದ್ದು ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಇಬ್ರು ನಾಯಕರು ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ನಾವು ಬದ್ಧ ಅಂತ ಹೇಳುವಾಗ ಮತ್ತೆ 4 ದಿನದಲ್ಲಿ 3 ಬಾರಿ ಸ್ವತಃ ಸಿಎಂ ಪುತ್ರ ಅಧಿಕಾರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. 5 ವರ್ಷ ನಮ್ಮ ತಂದೆ ಮುಖ್ಯಮಂತ್ರಿ ಆಗಿರ್ತಾರೆ, ಬದಲಾವಣೆ ಪ್ರಶ್ನೆ ಇಲ್ಲ, ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರಲ್ಲ, ಇದು ಕಾಂಗ್ರೆಸ್ ಎರಡು ಹೋಳಾಗುವಂತೆ ಮಾಡ್ತಾ ಇದೆ. ಪರ ವಿರೋಧ ಚರ್ಚೆಯ ಮೂಲಕ ಕಾಂಗ್ರೆಸ್ ಎರಡು ಹೋಳಾಗ್ತಾ ಇದೆ. ಅಂಡ್ ಯಾಕೆ ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟಿಗೆ ಇಷ್ಟೊಂದು ಮಹತ್ವ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಸಾಮಾನ್ಯವಾಗಿ ಬರ್ಬೋದು. MLC ಅವರು, ಸಿಟ್ಟಿಂಗ್ MLC, ಖುದ್ದು ಮುಖ್ಯಮಂತ್ರಿಗಳ ಪುತ್ರ, ತಂದೆಯ ರಾಜಕೀಯ ನಡೆಯ ಕುರಿತಂತೆ ಮಗನಿಗೆ ಮಾಹಿತಿ ಇರೋದಿಲ್ವಾ? ಹಾಗಾದ್ರೆ ತಂದೆ ಏನೆಲ್ಲ ಪ್ಲಾನ್ ಮಾಡ್ತಿದ್ದಾರೆ, ಯಾವೆಲ್ಲ ರೂಪುರೇಷೆಗಳನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ, ಅವ್ರ ಸ್ಟ್ಯಾಂಡ್ ಏನು ಅನ್ನುವಂಥದ್ದು ಮಗನಿಗೆ ಗೊತ್ತಿರೋದಿಲ್ವಾ? ಈ ರೀತಿಯಾದಂಥ ಪ್ರಶ್ನೆ ಬರುತ್ತೆ. ಅದನ್ನಿಟ್ಕೊಂಡೇನೆ ಯತೀಂದ್ರ ಸಿದ್ದರಾಮಯ್ಯನವರು ರಿಪೀಟೆಡ್ಲಿ ಇಂಥ ಸ್ಟೇಟ್ಮೆಂಟ್ಗಳನ್ನು ಮಾಡ್ತಿದ್ದಾರಾ? ತಂದೆಯ ಮೌತ್ ಪೀಸ್ ಆಗಿ ಯತೀಂದ್ರ ಸಿದ್ದರಾಮಯ್ಯನವರೇನಾದರೂ ಕೆಲಸ ಮಾಡ್ತಿದ್ದಾರಾ? ಮುಖ್ಯಮಂತ್ರಿಗಳ ಮನದಾಳದ ಇಂಗಿತವನ್ನ ಜನರ ಮುಂದೆ ಅವರ ಪುತ್ರ ಬಹಿರಂಗ ಪಡಿಸ್ತಾ ಇದ್ದಾರಾ? ಅಥವಾ ಅವರ ನಿಲುವು, ಅವರ ತಂದೆಯ ನಿಲುವು, ಸ್ಟ್ಯಾಂಡ್ ಏನಿದೆ ಅದನ್ನ ಇವರು ಕನ್ಫರ್ಮ್ ಮಾಡ್ತಿದ್ದಾರಾ ಎಲ್ರಿಗೂ? ಆ ಮೂಲಕ ಒಂದು ಸಂದೇಶ ರವಾನೆ ಮಾಡ್ತಿದ್ದಾರಾ ಸಿಎಂ ಪುತ್ರ ಅನ್ನುವಂಥ ಪ್ರಶ್ನೆ ಬರುತ್ತೆ. ಬಟ್ ಈಗಿನ ಬೆಳವಣಿಗೆಗಳೆಲ್ಲವೂ ಕೂಡ ಹಾಗೆ ಕಾಣಿಸ್ತಾ ಇದೆ. ಬಿಕಾಸ್ ಸ್ಟ್ರಿಕ್ಟ್ ವಾರ್ನಿಂಗ್ ಇದೆ KPCC ಕಡೆಯಿಂದ, ಯಾರು ಈ ಅಧಿಕಾರ ಹಂಚಿಕೆ ಕುರಿತಾಗಿ ಮಾತನಾಡಬಾರ್ದು ಅಂತ ಹೇಳಿ. ಬಟ್ ಸ್ಟಿಲ್ ಅದನ್ನ ಉಲ್ಲಂಘನೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಇರುವಂತಹ ಧೋರಣೆ ಎಂಥದ್ದು ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚಾಸ್ಪದ. ಸದ್ಯ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಆದರೂ ಕೂಡ ಯಾವುದೇ ತೀರ್ಮಾನಕ್ಕೆ ಬರಲಾಗಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೂಪೇಶ್ ನಮ್ಮೊಂದಿಗೆ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ರೂಪೇಶ್, ವೆರಿ ಗುಡ್ ಮಾರ್ನಿಂಗ್. ಮುಖ್ಯಮಂತ್ರಿಗಳ ಪುತ್ರನೇ ಇಂಥದ್ದೊಂದು ಹೇಳಿಕೆ ಕೊಡೋದ್ರಿಂದ ಆಬ್ವಿಯಸ್ಲಿ ಇದು ಮಹತ್ವವನ್ನ ಪಡ್ಕೊಳ್ಳುತ್ತೆ. ಅಂಡ್ ಪರ ವಿರೋಧ ಚರ್ಚೆಯ ಭಾಗವಾಗಿ ಕಾಂಗ್ರೆಸ್ ಎರಡು ಹೋಳಾಗಿರುವಂತೆ ಕಾಣಿಸ್ತಾ ಇದೆ. ಸೊ ಈ ಕುರ್ಚಿ ಕದನದ ಫೈಟು ಪವರ್ ಟಿವಿ ಈ ಹಿಂದೆ ಪ್ರೆಡಿಕ್ಷನ್ ಅನಾಲಿಸಿಸ್ ನಲ್ಲಿ ಹೇಳಿದಂತೆ ಶಮನ ಅಂತೂ ಖಂಡಿತ ಆಗಿಲ್ಲ. ಬೂದಿ ಮುಚ್ಚಿದ ಕೆಂಡ ಇದು, ಯಾವಾಗ ಬೇಕಾದ್ರೂ ಜ್ವಾಲೆ ಸ್ಫೋಟ ಆಗುತ್ತೆ ಅಂತ ನಾವು ಹೇಳಿದ್ವಿ. ಹಂಗೆ ನಡೀತಾ ಇದೆ ಈ ಚಿತ್ರಣ.
ನಿಜ ಪ್ರಜ್ವಲ್, ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಕುರ್ಚಿ ಕಾದಾಟ ಕಡಿಮೆ ಆಗಬೇಕಿತ್ತು. ಯಾಕಂದ್ರೆ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ಅದೆಷ್ಟೋ ಸಭೆಗಳಾಗಿದೆ. ಅದಾದ ಬಳಿಕ CLP ಸಭೆಯಲ್ಲೂ ಕೂಡ CM ಸಿದ್ದರಾಮಯ್ಯ ಅದೇನೇ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತೇಳಿ. ಅದೇ ರೀತಿಯಾಗಿ DK ಶಿವಕುಮಾರ್ ಕೂಡ ತಮ್ಮ ಆಪ್ತರಿಗೆ ಹೇಳಿದ್ದಾರೆ, ಗೊಂದಲ ಸೃಷ್ಟಿ ಮಾಡಿದ್ರೆ ಸಮಸ್ಯೆಗಳಾಗುತ್ತೆ. ಯಾಕಂದ್ರೆ ಅಧಿಕಾರವನ್ನು ಕಿತ್ತುಕೊಳ್ಳಿಕ್ಕೆ ಆಗೋದಿಲ್ಲ, ಹೈಕಮಾಂಡ್ ಅಧಿಕಾರವನ್ನ ನಡೆಸಿ ಅಂತೇಳಿ ಹೇಳಬೇಕು. ಅದೇ ರೀತಿ CM ಸಿದ್ದರಾಮಯ್ಯನವರು ಕೂಡ ಸಹಮತವನ್ನು ವ್ಯಕ್ತಪಡಿಸಬೇಕು, ಆವಾಗ ಸುಗಮ ಆಡಳಿತ ಮಾಡ್ಲಿಕ್ಕಾಗತ್ತೆ ಅಂತೇಳಿ DK ಶಿವಕುಮಾರ್ ಕೂಡ ಗೊತ್ತಿದೆ. ಅದೇ ರೀತಿ ಹೈಕಮಾಂಡ್ ಹೇಳಿದ್ರೆ ಇಳಿಲೇಬೇಕು ಅಂತೇಳಿ ಗೊತ್ತಿದೆ. ಆದರೆ ಯತೀಂದ್ರ ಸಿದ್ದರಾಮಯ್ಯವರು ಹೇಳಿಕೆ ಒಂದಲ್ಲ ಎರಡಲ್ಲ ಮೂರು ಬಾರಿ ಅದೇ ಹೇಳಿಕೆಗಳನ್ನು ಕೊಡೋದ್ರ ಮೂಲಕವಾಗಿ ಯತೀಂದ್ರ ಹೇಳಿಕೆ ಬಾಯಿ ತಪ್ಪರಿಂದ ಹೇಳಿದ್ದು ಅಲ್ಲ, ಅದೇ ರೀತಿ ಯಾವುದೋ ಒಂದು ಕಾರಣ ಇಟ್ಕೊಂಡು ಹೇಳಿದ್ದಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಯತೀಂದ್ರ ಅವರ ಹೇಳಿಕೆ ಎಲ್ಲವೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಿದೆ ಒಂದು ವಿಚಾರ. ಅದೇ ರೀತಿ ಯತೀಂದ್ರ ಹೇಳಿಕೆಗಳು CM ಸಿದ್ದರಾಮಯ್ಯನವರು ಅಧಿಕಾರ ಕೆಳಗಿಳಿದು ಅಷ್ಟು ಸುಲಭದಲ್ಲಿ ಇಳಿಯಲ್ಲ ಅನ್ನೋದನ್ನ ಒಂದಷ್ಟು ಸಂದೇಶದ ಮೂಲಕವಾಗಿ ಹೇಳ್ತಾ ಇದ್ದಾರೆ ಅನ್ನೋಂಥದ್ದು ಎಲ್ಲರನ್ನೂ ಕೂಡ ಕಾಡ್ತಿರ್ತಕ್ಕಂಥದ್ದು. ಅದೇ ರೀತಿ ನಿನ್ನೆ ಡಿನ್ನರ್ ಮೀಟಿಂಗನ್ನು DK ಶಿವಕುಮಾರ್ ಮಾಡಿದ್ರು. ಇದೆಲ್ಲವನ್ನು ಹೇಳೋದು ಏನಾಗುತ್ತೆ ಅಂತ ಹೇಳಿದ್ರೆ ಸದನ ಮುಗಿದ ಕೂಡಲೇ ಒಂದಿಷ್ಟು ಬೆಳವಣಿಗೆಗಳಾಗಬೇಕು, ಇದನ್ನು ಬಯಸ್ತಾ ಇದ್ದಂತೆ ಕಾಣ್ತಾ ಇದೆ ಪ್ರಜ್ವಲ. ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಆಹಾರ ಆಗಬಾರದು ನಾವು ಅನ್ನುವಂತಹ ಒಂದು ಉದ್ದೇಶದಿಂದ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಲಾಗಿತ್ತು. ಎಲ್ಲವೂ ನಮ್ಮ ಮಧ್ಯೆ ಸಮನ್ವಯತೆ ಇದೆ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಆಗಿತ್ತು. ಬಟ್ ಈ ಕುರ್ಚಿ ಕದನಕ್ಕೆ ಹಂಗಂದ್ರೆ ಬ್ರೇಕ್ ಬಿತ್ತಾ? ಇಲ್ಲ, ಅದು ಕೇವಲ ಕದನ ವಿರಾಮವಾಗಿ ಉಳಿದಿತ್ತು. ಅದನ್ನು ಇವ್ರು ಇವಾಗ ಇನ್ನೂ ಮೋಸ್ಟ್ ಎವಿಡೆಂಟ್ ಮಾಡ್ತಾ ಇದ್ದಾರೆ. ಅದು ಬರೀ ಕದನ ವಿರಾಮ ಅಷ್ಟೇನೆ, ಬೆಳಗಾವಿ ಅಧಿವೇಶನ ಆಗಲಿ ಅಸಲಿ ಆಟ ಶುರು ಮಾಡ್ತೀವಿ ಅನ್ನುವಂಥ ಮೆಸೇಜನ್ನು ಎರಡೂ ಬಣದ ನಾಯಕರು ರವಾನೆ ಮಾಡುವಂಗೆ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಫಸ್ಟ್ ಇದನ್ನು ಯಾರು ಕಿಕ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಅದು ಸ್ವತಃ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು. ಪದೇ ಪದೇ ತಂದೆಯ ಅಧಿಕಾರದ ಕುರಿತಾಗಿ, ಇನ್ಫ್ಯಾಕ್ಟ್ ಅವರು ಸಿದ್ದರಾಮಯ್ಯನವರು ಒಂದ್ಸರ್ತಿ ಈ ಅಧಿವೇಶನ ಆರಂಭ ಆದಮೇಲೆ ಈ ರೀತಿಯ ಸ್ಟೇಟ್ಮೆಂಟ್ಗಳು ಪಕ್ಷಕ್ಕೆ ಮುಜುಗರ ಆಗುವಂಥದ್ದು ಕೊಡೋದು ಬೇಡ ಅಂಥೇಳಿ ವಾರ್ನಿಂಗ್ ಕೊಟ್ಟರೂ ಕೂಡ ಹಾಗೆ ಕಂಟಿನ್ಯೂ ಮಾಡಿದರು.